ಮುಖ್ಯ ಶೀರ್ಷಿಕೆ ಮಾರ್ಗಶಿರ ಮಾಸದ ಗುರುವಾರ ಮತ್ತು ಮಹಾಲಕ್ಷ್ಮೀ ವ್ರತದ ಮಹತ್ವ. ನಮಸ್ಕಾರ, ಯುವ ಬೆಳಕು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆ ಮಹಾಲಕ್ಷ್ಮಿಯನ್ನು ಆರಾಧಿಸುವ ಅತಿ ಪವಿತ್ರ ದಿನವಾದ ಮಾರ್ಗಶಿರ ಮಾಸದ ಗುರುವಾರದ ಬಗ್ಗೆ. ಈ ದಿನ ಆಚರಿಸುವ ಮಹಾಲಕ್ಷ್ಮೀ ವ್ರತದ ಮಹತ್ವವೇನು, ಅದರ ಹಿಂದಿನ ಪೌರಾಣಿಕ ಕತೆ ಏನು ಮತ್ತು ಈ ವ್ರತವನ್ನು ಸರಿಯಾಗಿ ಹೇಗೆ ಆಚರಿಸಬೇಕು, ಬನ್ನಿ ಈ ಎಲ್ಲ ಮಾಹಿತಿಯನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. 1. ಮಾರ್ಗಶಿರ ಮಾಸದ ಹಿನ್ನೆಲೆ ಮತ್ತು ದೈವಿಕ ಪ್ರಾಮುಖ್ಯತೆ. ಮಾರ್ಗಶಿರ ಮಾಸಕ್ಕೆ ಏಕೆ ಇಷ್ಟೊಂದು ಮಹತ್ವ? ಈ ಪ್ರಶ್ನೆಗೆ ಉತ್ತರ ನಮಗೆ ಸ್ವತಃ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಾನೇ ಹೇಳಿರುವಂತೆ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ, ಅಂದರೆ ಈ ಮಾಸವು ಸ್ವತಃ ವಿಷ್ಣುರೂಪವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಮಾಸವು ವಿಷ್ಣು ಮತ್ತು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು. ಈ ಮಾಸದಲ್ಲಿ ಪ್ರಕೃತಿ, ವಾತಾವರಣವು ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ. ಈ ಅವಧಿಯಲ್ಲಿ ಮಾಡುವ ಯಾವುದೇ ಪೂಜೆ ಪುನಸ್ಕಾರಗಳು ಶೀಘ್ರ ಫಲ ನೀಡುತ್ತವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಲಕ್ಷ್ಮೀದೇವಿ ಮತ್ತು ಗುರುಗ್ರಹಕ್ಕೆ ಸಂಬಂಧಿಸಿರುವ ಗುರುವಾರ ಮಾರ್ಗಶಿರ ಮಾಸದೊಂದಿಗೆ ಸೇರಿ ಬಂದಾಗ ಈ ಎರಡೂ ಶಕ್ತಿಗಳು ಒಗ್ಗೂಡಿ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸುತ್ತವೆ. ಈ ವಿಶೇಷ ಸಂಯೋಗದಿಂದಾಗಿಯೇ ಅನೇಕ ಕುಟುಂಬಗಳು ಈ ಮಾಸದಿಂದಲೇ ಮಹಾಲಕ್ಷ್ಮೀ ವ್ರತವನ್ನು ನಿಯಮಿತವಾಗಿ ಆಚರಿಸಲು ಪ್ರಾರಂಭಿಸುತ್ತಾರೆ. 2. ಲಕ್ಷ್ಮೀ ವ್ರತದ ಹಿಂದಿನ ಪೌರಾಣಿಕ ಕಥೆ. ಈ ವ್ರತ ಆಚರಣೆಯು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ, ಇದು ಶುದ್ಧ ಭಕ್ತಿ ಮತ್ತು ವಿಶ್ವಾಸದಿಂದ ಬಡತನವನ್ನು ಹೇಗೆ ದೂರ ಮಾಡಬಹುದು ಎಂಬುದನ್ನು ತಿಳಿಸುವ ಒಂದು ಸುಂದರ ಕಥೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವೃದ್ಧೆ ಇರುತ್ತಾಳೆ. ಆಕೆ ತೀವ್ರ ಬಡತನದಿಂದ ಬಳಲುತ್ತಿದ್ದರೂ ಆಕೆಗೆ ಮಹಾಲಕ್ಷ್ಮಿಯ ಬಗ್ಗೆ ಅಪಾರ ಭಕ್ತಿಯಿರುತ್ತದೆ. ಕಷ್ಟದಲ್ಲಿಯೂ ಆಕೆ ನಿತ್ಯ ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾಳೆ. ಆಕೆಯ ಭಕ್ತಿಗ ಮೆಚ್ಚಿದ ಲಕ್ಷ್ಮೀದೇವಿಯು ಒಂದು ದಿನ ಆಕೆಯ ಕನಸಿನಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ದೇವಿಯು ವೃದ್ಧೆಗೆ, ನೀನು ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ವಿಧಿಬದ್ಧವಾಗಿ ಮತ್ತು ಶ್ರದ್ಧೆಯಿಂದ ಲಕ್ಷ್ಮೀವ್ರತ ಆಚರಿಸಿದರೆ ನಿನ್ನ ಬಡತನ ದೂರವಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಸಂಪತ್ತಿಗಾಗಿ ಮನೆಯನ್ನು ಶುಚಿಯಾಗಿಟ್ಟು ನಿಯಮಿತವಾಗಿ ನನ್ನನ್ನು ಪೂಜಿಸು ಎಂದು ತಿಳಿಸುತ್ತಾಳೆ. ವೃದ್ಧೆಯು ಲಕ್ಷ್ಮಿಯ ಮಾತುಗಳನ್ನು ನಂಬಿ ತನ್ನ ಬಳಿಯಿದ್ದ ಅಲ್ಪಸ್ವಲ್ಪ ಸಂಪತ್ತಿನಲ್ಲಿಯೇ ಕಷ್ಟಪಟ್ಟು ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಾಳೆ. ನಿಯಮಾನುಸಾರ ವ್ರತವನ್ನು ಆಚರಿಸುತ್ತಾಳೆ. ಆಕೆಯ ಅಚಲ ಭಕ್ತಿ ಮತ್ತು ಶುದ್ಧ ಮನಸ್ಸಿನ ಪೂಜೆಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಆಕೆಯ ಮನೆಗೆ ಧನಧಾನ್ಯಗಳ ರೂಪದಲ್ಲಿ ಆಗಮಿಸಿ ಆಕೆಯನ್ನು ಸಮೃದ್ಧಿಪಡಿಸುತ್ತಾಳೆ. ಈ ಕಥೆಯು ನಮಗೆ ಲಕ್ಷ್ಮೀ ಕೇವಲ ಸಂಪತ್ತಿನ ದೇವತೆಯಲ್ಲ, ಅವಳು ಶ್ರದ್ಧೆ ಮತ್ತು ಶುಚಿತ್ವಕ್ಕೆ ಒಲಿಯುವ ತಾಯಿ ಎಂದು ಕಲಿಸುತ್ತದೆ. ಅಂದಿನಿಂದ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದು ಸಂಪ್ರದಾಯವಾಯಿತು. ವಿಭಾಗ 3. ಲಕ್ಷ್ಮೀವ್ರತ ಆಚರಣೆಯ ಸಂಪೂರ್ಣ ವಿಧಿವಿಧಾನ. ಈ ವ್ರತವನ್ನು ಆಚರಿಸುವ ಕ್ರಮ ಸರಳವಾದರೂ ಪ್ರತಿಯೊಂದು ಹೆಜ್ಜೆಯನ್ನು ಶಾಸ್ತ್ರೋಕ್ತವಾಗಿ ಮತ್ತು ಶುದ್ಧ ಮನಸ್ಸಿನಿಂದ ಮಾಡುವುದು ಮುಖ್ಯ. ಪೂರ್ವ ಸಿದ್ಧತೆ ಮತ್ತು ಶುದ್ಧೀಕರಣ. ಮನಿ ಶುದ್ಧಿ. ಗುರುವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರರಾಗಬೇಕು. ಇಡೀ ಮನೆಯನ್ನು, ವಿಶೇಷವಾಗಿ ದೇವರ ಮನೆ ಮತ್ತು ಮುಖ್ಯದ್ವಾರವನ್ನು ಸ್ವಚ್ಛಗೊಳಿಸಬೇಕು. ಸಂಪತ್ತನ್ನು ಆಕರ್ಷಿಸಲು ಮನೆಯ ಪ್ರವೇಶದ್ವಾರವನ್ನು ನೀರಿನಿಂದ ತೊಳೆಯಬೇಕು. ರಂಗೋಲಿ ಮತ್ತು ಅಲಂಕಾರ. ಮನೆಯ ಮುಂಭಾಗ ಮತ್ತು ದೇವರ ಮನೆಯ ಮುಂದೆ ಸುಂದರವಾದ ರಂಗೋಲಿಗಳನ್ನು, ಮುಖ್ಯವಾಗಿ ಲಕ್ಷ್ಮಿಯ ಪಾದದ ಚಿಹ್ನೆಯ ರಂಗೋಲಿಯನ್ನು ಇಡಬೇಕು. ಬಾಳೆಕಂದು ಅಥವಾ ಹೂವಿನ ತೋರಣದಿಂದ ಮನೆಯನ್ನು ಅಲಂಕರಿಸಬೇಕು. ಕಳಶ ಸ್ಥಾಪನೆ ಮತ್ತು ಪೂಜೆ. ಕಳಶ ಸ್ಥಾಪನೆ. ಲಕ್ಷ್ಮಿಯನ್ನು ಆವಾಹನೆ ಮಾಡಲು ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯ ಕಳಶವನ್ನು ನೀರಿನಿಂದ ತುಂಬಿಸಿ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ನಾಣ್ಯ ಮತ್ತು ವೀಳ್ಯದೆಲೆಗಳನ್ನು ಹಾಕಿ ಕಳಶದ ಬಾಯಿಗೆ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಲೇಪಿಸಿದ ತೆಂಗಿನಕಾಯಿಯನ್ನು ಇಡಬೇಕು. ಲಕ್ಷ್ಮಿಯ ಪ್ರತಿಷ್ಠಾಪನೆ. ಕಳಶವನ್ನು ಲಕ್ಷ್ಮೀ ವಿಗ್ರಹ ಅಥವಾ ಫೋಟೋದೊಂದಿಗೆ ಪ್ರತಿಷ್ಠಾಪಿಸಿ ಹೂವುಗಳಿಂದ ಅಲಂಕರಿಸಬೇಕು. ದೀಪವನ್ನು ಹಚ್ಚಿ ಧೂಪ ಹಾಕಿದ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಮಂತ್ರಪಠಣ. ಲಕ್ಷ್ಮಿಯ ಅಷ್ಟೋತ್ತರ, ಸಹಸ್ರನಾಮ ಅಥವಾ ನಿಮ್ಮ ಇಷ್ಟದ ಲಕ್ಷ್ಮೀ ಸ್ತೋತ್ರಗಳನ್ನು ಶ್ರದ್ಧೆಯಿಂದ ಪಠಿಸಬೇಕು. ವ್ರತಕಥಾ ಶ್ರವಣ ಮತ್ತು ನೈವೇದ್ಯ. ವ್ರತಕತೆ. ಪೂಜೆಯ ಪ್ರಮುಖ ಭಾಗವೆಂದರೆ ಮಹಾಲಕ್ಷ್ಮೀ ವ್ರತಕಥೆಯನ್ನು ಓದುವುದು ಅಥವಾ ಆಲಿಸುವುದು. ಈ ಕಥೆಯನ್ನು ಕೇಳುವುದರಿಂದ ವ್ರತದ ಸಂಪೂರ್ಣ ಫಲ ದೊರೆಯುತ್ತದೆ. ನೈವೇದ್ಯ. ಲಕ್ಷ್ಮೀಗೆ ಪ್ರಿಯವಾದ ಹಾಲು, ವಿವಿಧ ಬಗೆಯ ಸಿಹಿತಿಂಡಿಗಳು, ಕಡಲೆಬೇಳೆ, ಅಕ್ಕಿ ಹಿಟ್ಟಿನ ದೀಪ ಅಂದರೆ ಅರಿಶಿನದೊಂದಿಗೆ ಮತ್ತು 5 ಬಗೆಯ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಸಮಾಪ್ತಿ. ಧೂಪಾರತಿ, ದೀಪಾರಾಧನೆ ಮತ್ತು ಮಂಗಳಾರತಿ ಮಾಡಿ
ಪೂಜೆಯನ್ನು ಮುಕ್ತಾಯಗೊಳಿಸಬೇಕು. 4. ವ್ರತದ ಫಲಗಳು ಮತ್ತು ವಿಶೇಷ ನಿಯಮಗಳು. ವ್ರತದ ಫಲಗಳು. ಈ ವ್ರತವನ್ನು ಶುದ್ಧ ಮನಸ್ಸು ಮತ್ತು ಸಂಪೂರ್ಣ ಶ್ರದ್ಧೆಯಿಂದ ಆಚರಿಸಿದರೆ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಪ್ರಸನ್ನಳಾಗುತ್ತಾಳೆ. ಕೇವಲ ಧನಸಂಪತ್ತು ಮಾತ್ರವಲ್ಲದೆ ಅಷ್ಟೈಶ್ವರ್ಯಗಳೂ ಲಭಿಸುತ್ತವೆ. ಅಷ್ಟೈಶ್ವರ್ಯವೆಂದರೆ ಧನ ಅಂದರೆ ಹಣ, ಧಾನ್ಯ ಅಂದರೆ ಆಹಾರ, ಪುತ್ರಭಾಗ್ಯ ಅಂದರೆ ಸಂತಾನ, ಧೈರ್ಯ ಅಂದರೆ ಸವಾಲುಗಳನ್ನು ಎದುರಿಸುವ ಶಕ್ತಿ, ವಿಜಯ ಅಂದರೆ ಯಾವುದೇ ಕಾರ್ಯದಲ್ಲಿ ಯಶಸ್ಸು, ಆರೋಗ್ಯ ಅಂದರೆ ಉತ್ತಮ ಆರೋಗ್ಯ, ನೆಮ್ಮದಿ ಅಂದರೆ ಮಾನಸಿಕ ಶಾಂತಿ, ಜ್ಞಾನ ಅಂದರೆ ಬುದ್ಧಿ. ಲಕ್ಷ್ಮಿ ದೇವಿ ಸಂತುಷ್ಟಲಾಗಿ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಸದಾ ನೆಲೆಸುವಂತೆ ಮಾಡುತ್ತಾಳೆ. ಆಚರಣೆಯ ವಿಶೇಷ ನಿಯಮಗಳು. ಉಪವಾಸ. ಈ ದಿನ ಶಕ್ತಿಗೆ ಅನುಗುಣವಾಗಿ ಸಂಪೂರ್ಣ ಉಪವಾಸ ಅಥವಾ ಅಲ್ಪಾಹಾರದ ಉಪವಾಸವನ್ನು ಆಚರಿಸಬಹುದು. ಮಾತು ಮತ್ತು ನಡವಳಿಕೆ. ವ್ರತದ ದಿನ ಯಾರನ್ನೂ ಅವಮಾನಿಸಬೇಡಿ. ಮನೆಯಲ್ಲಿ ಕಠಿಣ ಮತ್ತು ಒರಟಾದ ಶಬ್ದಗಳನ್ನು ಬಳಸಬೇಡಿ. ಸಂತೋಷ ಮತ್ತು ಪ್ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಪ್ರಸಾದ ವಿತರಣೆ. ಪೂಜೆಯ ನಂತರ ಪ್ರಸಾದವನ್ನು ಮೊದಲು ಮನೆಸದಸ್ಯರಿಗೆ ಮತ್ತು ನಂತರ ಸಾಧ್ಯವಾದಷ್ಟು ಜನರಿಗೆ ಹಂಚುವುದನ್ನು ಮರೆಯಬೇಡಿ. ಶುಚಿತ್ವ. ಶುಚಿತ್ವವು ಲಕ್ಷ್ಮಿಗೆ ಬಹಳ ಮುಖ್ಯ. ವ್ರತದ ದಿನ ಮಾತ್ರವಲ್ಲ, ಮಾರ್ಗಶಿರ ಮಾಸವಿಡೀ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳಿ. ಮಾರ್ಗಶಿರ ಮಾಸದ ಈ ಪವಿತ್ರ ಗುರುವಾರ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಕೃಪೆಯನ್ನು ತರಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ತುಂಬಲಿ ಎಂದು ನಾವು ಹಾರೈಸುತ್ತೇವೆ. ಈ ಮಾಹಿತಿಯು ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಉಪಯುಕ್ತ ಧಾರ್ಮಿಕ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.